ಅಯ್ಯೋ, ಅಮ್ಮ ಎಲ್ಲ ಹೋಗ್ಯಾಳ? ಅಮ್ಮ ಕಾಣಿಸ್ತಾನೆ ಇಲ್ಲ. ಎಲ್ಲಿ ಹೋದ್ಲು ಏನು? ಅಲ್ಲ, ಮನ್ಯಾಗ ಇರೋಕೆ ಯಾವಾಗಲೂ ಎಲ್ಲ ಕೆಲಸ ಮಾಡಿಟ್ಟ ಎಲ್ಲಿ ಹೋಗ್ಯಾಳು? ಮನೆ ಕಾಣಿಸೋಣ ಮಾಡಲ್ಲ. ಎಲ್ಲಿ ಹೋಗಿರ್ಬೋದು? ಅಪ್ಪ, ಅಪ್ಪ, ಏನಾಯ್ತಪ್ಪ ಸಚಿನ್? ಅಪ್ಪ ಅಪ್ಪ ಅಂತ ಕರೆಯಕತ್ತಿದ್ದಿ, ಏನಾಯ್ತು? ಅಪ್ಪ, ಅಮ್ಮ ಎಲ್ಲಿ ಹೋಗ್ಯಾಳ? ಎಲ್ಲ ಕಡೆ ನೋಡಿನಿ, ನಿನಗೇನಾರ ಹೇಳಿ ಹೋಗ್ಯಾಳೇನ? ಎಲ್ಲೂ ಕಾಣಿಸವಾಳ. ಯಾವಾಗ ಆತು ನಾನು ಬಂದು ಅರ್ಧ ಗಂಟೆ ಆತು. ಅವಾಗಿಂದ ನೋಡಿದ್ನಿ, ಇಲ್ಲಿ ಎಲ್ಲರ ಹೋಗಿರ್ಬೋದು ಬಿಡು, ಬರ್ತಾಳೆ ಅನ್ಕೊಂಡು ಸುಮ್ಮನೆ ಆದ್ನಿ. ಆದರೆ ಇನ್ನೂ ಬರೋಕೆ ತಯಾರಿಲ್ಲ. ಎಲ್ಲಿ ಹೋಗ್ಯಾಳ ಏನ? ನನಗರ ಗಾಬರಿ ಆಗತ್ತಪ್ಪ. ಆಕೆ ಹೇಳ್ತಾ ಕೇಳ್ದೆ ಎಲ್ಲಿ ಹೋಗಂಗಿಲ್ಲ. ಅದಕ್ಕೆ ನಿನ್ನ ಕರೆದ್ನಿ, ನಿನಗೇನಾರ ಹೇಳಿ ಹೋಗ್ಯಾಳೇನ ಅಂತೇಳಿ. ಹೌದನ? ಮನೆಗೆ ಎಲ್ಲೂ ಕಾಣಿಸ್ವಾಳ? ನನಗೇನು ಹೇಳಿ ಹೋಗಿಲ್ಲಲ್ಲ. ಅಯ್ಯೋ, ಎಲ್ಲಿ ಹೋದ್ಲು ಮತ್ತೆ? ಅಯ್ಯೋ, ಯಾರಿಗೂ ಹೇಳ್ದೆ ಎಲ್ಲಿ ಹೋಗೋಕ್ಕೆಲ್ಲ. ಎಲ್ಲಿ ಹೋಗಿರ್ಬೋದು? ಇಲ್ಲ ಬಿಡು, ನಾನು ಮನ್ಯಾಗ ಇರೋಕ್ಕಿಲ್ಲ. ನಾನು ಹೋಗಿ ಒಂದು ತಾಸು ಆಗಿತ್ತು. ಇಲ್ಲ, ನಾನು ಬಂದ ಮೇಲೆ ಅಂದ್ಲು, ಸ್ವಲ್ಪ ಕೆಲಸ ಭಾಳ ಐತ್ರಿ ಮಾವರ, ಎಲ್ಲ ಮಾಡಾಕತ್ತೀನಿ, ಮಾಡಿ ಆಮೇಲೆ ಅಡ್ಗೆ ಮಾಡ್ತೇನೆ ರೀ ಅಂತ ಅಂದ್ಲು. ಆತು ಬಿಡು, ಆರಾಮ್ ಮಾಡಿ, ನನಗೂ ಏನು ಹಸುವಾಗಿಲ್ಲ, ಮದುವೆ ಐತಿ, ನಾನು ಅಲ್ಲಿ ಹೋಗ್ತಾನೆ, ನಿನಗೆ ಸಚಿನಗೆ ಅಷ್ಟೇ ಮಾಡ್ಕೊರಿ ಅಂತ ಅನ್ನಿ. ಹ್ಞೂ ಆತ್ರ ಅಂದ್ಲು. ಮತ್ತೇನು ಹೇಳಿಲ್ಲ ನನಗೆ. ಇದೆಲ್ಲ ಸಗಣಿದು ಬಳಿ ಹಾಕತ್ತಿದ್ಲು, ಮಾಡತ್ತ ಕೆಲಸ ಮಾಡೋದ ಬಿಡು ಅಂತ ಹೋದ್ನಿಯಪ್ಪ ನಾನು. ನನಗೇನು ಹೇಳಿಲ್ಲ. ಅಪ್ಪ, ನನಗೆ ಗಾಬರಿ ಆಗತ್ತಪ್ಪ. ಅಮ್ಮ ಎಲ್ಲಿ ಹೋದ್ಲು ಏನೋ? ಮೊದ್ಲು ಆಕಿಗೆ ಇಲ್ಲಿ ಎಲ್ಲಿ ಯಾರು ಗೊತ್ತಿಲ್ಲ, ಪರಿಚಯ ಇಲ್ಲ, ಕೂನಿಲ್ಲ. ಎಲ್ಲಿ ಹೋಗ್ಯಾಳ ಏನೋ? ನನಗರ ಏನು ಮಾಡ್ಬೇಕಂತ ನಂಗೆ ಗೊತ್ತಾಗತ್ತೆ. ಎಲ್ಲಿ ಅತ್ತಿಗಳು ಮನೆಗೆ ಹೋದ್ಲಂತ ನೋಡ್ಕೊಂಬರ್ಲೇನ? ನೀನು ಹಿಂಗೆ ಒಮ್ಗಿರಿ ಹೋದ್ರೆ ಮಂಜವ್ವ ಗಾಬರಿ ಬರ್ತಾಳೆ. ನೋಡೋಣ ತಡಿ, ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣ, ಇನ್ನೊಂದು 10 ನಿಮಿಷ ನೋಡು. ಅಕಸ್ಮಾತ್ ಏನಾರ ಬರಲಿಲ್ಲ ಅಂದ್ರೆ ಆಮೇಲೆ ಹುಡ್ಕೊನಂತ. ಅಲ್ಲೇ ಈಚೆ ಕಡೆ ಇದು ನೋಡು, ಮಕ್ಕೊಂಡಾಳ. ನಾನು ನೋಡಿದ್ದೇನೆ ರೂಮ್ನಾಗದು. ನೋಡಿನಪ್ಪ, ರೂಮ್ನಾಗದು ಎಲ್ಲ ನೋಡೀನಿ. ಆದ್ರೆ ಅಲ್ಲಿ ಎಲ್ಲಿ ಇಲ್ಲ, ಮಕ್ಕೊಂಡಿಲ್ಲ ಆಕಿ. ಎಲ್ಲಿ ಹೋಗ್ಯಾಳ ಏನೋ? ನನಗಂತೂ ಭಾಳ ಗಾಬರಿ ಆಗತ್ತೈತಿ. ಹೊರಗೆ ನೋಡ್ತೀನಿ. ಸರಿ ಆತಪ್ಪ, ನೋಡು ಅಕಸ್ಮಾತ್ ಏನರ ಸಿಗ್ಲಿಲ್ಲದು ಅಂದ್ರೆ ಆಮೇಲೆ ಮಂಜವ್ವನ ಫೋನ್ ಮಾಡಿ ಕೇಳೋಣಂತ. ಅಂಕಿತ ಕಡೆ ಫೋನ್ ಐತ್ಲ, ಅಂಕಿತಾಗ ಫೋನ್ ಮಾಡಿ ಕೇಳೋಣ. ಅಕಸ್ಮಾತ್ ಅಲ್ಲಿ ಬಂದ್ರೆ ಹೇಳಂತ ಹೇಳೋನು ಏನ? ಸರಿಯಪ್ಪ. ಎಲ್ಲಿ ಹೋದು ಏನೋ ಯಮ್ಮು. ನನ್ನ ಮಗ ಸೊಸಿನ ಎಷ್ಟು ಹಚ್ಕೊಂಡ್ಬಿಟ್ಟಾನ. ಪುಣ್ಯ ಮಾಡ್ಯಾಳ ನನ್ನ ಸೊಸಿ. ಇಂಥ ಗಂಡನ ಪಡಿಯಾಕೆ ಸೊಸಿನೂ ಒಳ್ಳೆಯಾಗೆ ಬಿಡು, ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾಳೆ. ಆದ್ರೆ ಎಲ್ಲಿ ಹೋತಿ ಹುಡುಗಿ? ಹೇಳ್ಯಾರ ಹೋಗ್ಬೇಕಿಲ್ಲ ಒಂದು ಮಾತು. ಇವಕ್ಕ ಹೊತ್ತು ಭಾಳ ಐತೇನೋ ಅಲ್ಲ, ಭಾಳ ತಾತೇನೋ. ಹೋಗಿ ಬರೋರಾಗ ತಡ ಆತು. ನಮ್ಮ ಮನೆಯವ್ರು ನನ್ನ ಹುಡುಕ್ತಿರ್ತಾರ ಏನು. ಊಟ ಬೇರೆ ಮಾಡಲಿಲ್ಲ ಅವರು. ಅಡುಗೆ ಮಾಡ್ಬೇಕನ್ನೇ ಹಂಗೆ ಬಂದ್ಬಿಟ್ನಿ. ಜಲ್ದಿ ಹೋದ್ರಾತಂತೇಳಿ ಕೇಳ್ಕೊಂಡು ಮಾಡೋರಾಗ ಲೇಟ್ ಆಗಿಬಿಡ್ತು. ಅಯ್ಯೋ, ಏನು ಮಾಡೋದು ಒಂದು ತಿಳಿವಲ್ತಲ್ಲ ನನಗೆ. ಏನಂತಾರೆ ಏನೋ ಮನೆಗೆ ಹೋದ್ಮೇಲೆ ಅನ್ನೋಂಗೆ ಆಗೈತೆ ನನಗೆ. ಅತ್ತಿರೇನಿಲ್ಲ ಬಿಡು, ಗಂಡನ ಹೆಂಗೋ ನಿಭಾಯಿಸ್ಬೋದು. ಅಯ್ಯೋ, ನಾವಳೆವ ಪಾಪ ನನಗೆ ಇದು ಮಾಡ್ತೀನಿ ಅಂತೇಳಿ ಕರ್ಕೊಂಡು ಬನ್ನಿ. ನಿನ್ನದ ಏನರ ನಿಗ್ರಹಕತ್ತ ಏನೇನ ಏನರ ಅಂತಾರನ ಮತ್ತೆ ಏನನ್ನಕ ನನಗೂ ಗೊತ್ತಿಲ್ಲ. ಕೇಳ್ದೆ ಬರ ಬಂದ್ಬಿಟ್ಟನ. ಹೇಳಿ ಬಂದಿದ್ರೆ ಏನು ಅಂತ್ರಿಕಿಲ್ಲ ಅನಿಸತಿ. ಹೇಳ್ದೆ ಬಂದಲ್ಲ ಏನರ ಅಂತಾರಂತನ ಅಂಜಿಕ್ ಬರದ ತನಗರ. ನೋಡು ನಡಿ, ನನ್ನಿಂದಾಗೆ ನೀ ಬೈಸ್ಕೊತೀಯ ನಮ್ಮ ಪಾಪ. ಇರುವಂತ ಬಿಡಕ್ಕ, ಒಬ್ರಿಗೆ ಒಳ್ಳೇದು ಆಕತ್ತಂದ್ರೆ ಒಂದು ಮಾತು ಬೈಸ್ಕೊಂಡ್ರೆ ಪರವಾಗಿಲ್ಲ, ನಡೀತತಿ. ಸರಿ ಅಕ್ಕ, ನೀನು ಹೋಗು, ನಾನು ಈ ಕಡೆ ಹೋಗ್ತೇನೆ, ನೀನು ಹಿಂಗೆ ಹೋಗಿ. ನಾನು ಹಿಂಗೆ ಹೋಗ್ಕೊಂಡು ಸಮೀಪ ಆಕತೆ, ನೀನು ಹಿಂಗೆ ಹೋಗು. ಬರ್ತಾನೆ ಹಂಗಾರೆ, ನಿನ್ನಿಂದ ಭಾಳ ಉಪಕಾರ ಆತವ. ಸರಿ ಅಕ್ಕ. ಅಯ್ಯೋ, ಇವ್ರು ಏನಂತಾರೆ ಏನೋ ಅಂತ ಒಂಥರ ಅಂಜಿಕ್ ಬರಾಕತ್ತೈತಲ್ಲ ಪಾಪ. ನನ್ನನ್ನು ಹುಡ್ಕಾತಾರ ಏನೋ ಮತ್ತೆ. ರೀ ರೀ ಅಮ್ಮ, ಬಾರ ಬಾ ಒಳಗ. ಅದು ಮಾವಾರ, ಇವ್ರು ಇನ್ನೂ ಬಂದಿಲ್ರಿ? ಅಯ್ಯೋ ಸಚಿನ, ಅವನು ಬಂದ, ನೀನು ಹುಡುಕ್ಯಾಡಿ ಇಟ್ಟ. ಎಲ್ಲ ಕಡೆ ಹೋಗಿ ನೋಡಿದ. ನೀನು ಎಲ್ಲಿ ಹೋಗಿದ್ದೇವ? ಒಂದು ಮಾತರ ಹೇಳಬೇಕಿಲ್ಲ, ಇಂಥಲ್ಲಿ ಹೊಂಟನ ಅಂತೇಳಿ. ಒಂದು ಮಾತು ಹೇಳ್ದ ಹೋಗ್ಬಿಟ್ಟು ನಮ್ಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತೇನ? ಎಲ್ಲ ಕಡೆ ಹುಡ್ಕ್ಯಾಡಕ್ಕೆ ಹೋಗ್ಯಾನ. ಕಡಿಗೆ ಮನೆಗೆ ಹೋಗ್ಬೇಕಂತ ಅಂದ. ನೀನು ಒಂದು ಮಾತು ಯಾರಿಗಾರ ಹೇಳಿರ ಹೋಗ್ಬೇಕಿಲ್ಲ. ಮನೆ ಬಾಗ್ಲನ್ನು ಹಂಗೆ ಮುಂದೆ ಮಾಡಿ ಹೋಗಿ ಅಂತ. ಅವ್ನು ಎಷ್ಟು ಗಾಬರಿಯಾಗಿ ಪಾಪ ಎಲ್ಲ ಕಡೆ ಹುಡ್ಕೊಳತಾನ. ಬರ್ತಾನೋ ಈಗ. ಅಯ್ಯೋ ಮಾವಾರ, ನಾನು ಹೇಳ್ಬೇಕಾಗಿತ್ರಿ, ಯಾರು ಇರಾಕಿಲ್ಲ. ನಿಮ್ಗೆ ಹೇಳೋಕಿನ ಮುಂಚೆ ಆಕಿ ಅಕ್ಕ ಅದಾಳಲ್ಲ, ಆಕೆ ಹೆಸರು ಏನೋ ಅಂದ್ಲು. ಏನಂದ್ಲು ಆಕೆ ಹೆಸರು? ಆಕಿ ಕರೆದ್ಲು ಹಿಂಗೆ, ನನಗೆ ಮಕ್ಕಳಾಗಿಲ್ಲ ಹಂಗೆ ಹಿಂಗೆ ಅಂತ ಅಂದ್ಲು. ಹಂಗೆ ಹೋಗ್ಬೇಕಂತ ಏನು ಇರಾಕಿಲ್ರಿ. ಆಕೆ ಅಂದ್ಲು, ನನಗಲ್ಲಿ ಒಬ್ಬರು ಸ್ವಾಮೀಜಿ ಪರಿಚಯ ಇದ್ರು, ಅದಕ್ಕೆ ಅವ್ರ ಕಡೆ ಕರ್ಕೊಂಡು ಹೋಗಿದ್ನಿ. ಇಲ್ಲೇ ಸ್ವಲ್ಪ ದೂರ, ಅದು ಆ ಕಡೆ ಅದು ಅಜ್ಜನ ಮನೆ ಐತಲ್ರಿ ಲಾಸ್ಟ್ ಕಡೆ. ಅವ್ವ ಹೊಕ್ಕಾಳಲ್ರಿ, ಅಮ್ಮ ನಿಮ್ಗೆ ಗೊತ್ತಿರ್ಬೇಕಲ್ರಿ, ಅಲ್ಲಿಗೆ ಕರ್ಕೊಂಡು ಹೋಗೀನ್ರಿ. ಅದಕ್ಕೆ ಅವರು ಎಲ್ಲೆಲ್ಲ ಮಾತಾಡ್ರಾಗ ಲೇಟ್ ಆತ್ರಿ. ಹೇಳಿ ಹೋಗ್ಬೇಕನ್ನಿ ಎಷ್ಟೊತ್ತನ ನೋಡೀನಿ, ಯಾರೂ ಬರಲಿಲ್ಲ, ನೀವೂ ಬರಲಿಲ್ಲ, ಮಾಮನೂ ಬರಲಿಲ್ಲ. ಅದಕ್ಕಾಗಿ ಹಂಗೆ ಹೋಗ್ಬಿಟ್ನಿ. ನಂದ ತಪ್ಪಾಯ್ತು ರೀ. ನಾನು ಅರ್ಥ ಮಾಡ್ಕೋತೇನವಾ, ನನಗೆ ಎಲ್ಲ ಗೊತ್ತಾಕತಿ ಅಮ್ಮ. ಆದ್ರೆ ನಿನ್ನ ಗಂಡ ಭಾಳ ಗಾಬರಿ ಆಗ್ಯಾನ. ಏನಂತಾನ ಏನೋ, ಏನು ಮಾಡೋದು? ಬರ್ತಾನೋ ನೋಡು ತಡಿ. ಅಮ್ಮ, ನಿನಗೆ ಹೇಳಿ ಕೇಳಿ ಹೋಗಕ್ಕೆ ಬರಂಗಿಲ್ಲ ಅಲ್ಲ? ಒಂದು ಮಾತ್ರ ಹೇಳಿದ್ದೀನಿ ನೀನು. ಒಂದು ಮಾತ್ರ ಹೇಳಿ ನಿನಗೆ ಹೊರಗೆ ಹೋಗ್ಬೇಕನ್ನೋದು ಗೊತ್ತಾಗಂಗಿಲ್ಲ ಅಲ್ಲ? ನಿನಗೆ ಹೆಂಗೆ ತಿಳಿದ ಹಂಗೆ ಮಾಡ್ತೀಯ ನೀನು? ಮದುವೆಗೆ ಬಂದಮೇಲೆ ನಿನಗೆ ಇಷ್ಟ ಬಂದಂಗೆ ಇರ್ಬೋದು ಅಂತ ಅನ್ಕೊಂಡ್ಬಿಡ್ತಿ. ನಿಮ್ಮ ತಾಯಿ ಮನೆಗೆ ಹೆಂಗೆ ಇರ್ತೀರ ಹಂಗೆ ಇರ್ಬೇಕು ಅನ್ಕೊಂಡ್ಬಿಟ್ಟೇನು? ನಮಗೆಲ್ಲ ಏಟ ಟೆನ್ಷನ್ ಮಾಡಿದಿ ಗೊತ್ತೇನು ನೀನು?
ನಿನ್ನ ಅಲ್ಲಿ ಇಲ್ಲಿ ನಾಯಿಗತ ಅಲ್ದಾಡ್ಕೊಂತ ಹುಡುಕ್ಯಾಡಿದ ನಾನು ಒಂದು ಮಾತು ಹೇಳಿ ಹೋಗಕ್ಕೆ ಏನು ನಿನಗೆ ಅದು ರೀ ಒಂದು ನಿಮಿಷ ನನ್ನ ಮಾತನ್ನ. ನಿನಗೆ ಒಂದು ಈಟಾರ ಏನೋ ಖಬರ್ ಅನ್ನೋದು ಐತಿ ಅಲ್ಲ, ಹೋಗು ನಿನಗೇನು ಬೇಡ ಅನ್ನಂಗಿಲ್ಲ. ಒಂದು ಮಾತು ಹೇಳಿ ಹೋಗ್ಬೇಕು ಮನ್ಯಾಗ ಅನ್ನೋದು. ಹಾಂ, ನೀನು ಸಾಲಿ ಕಲ್ತು ಏನು ಬೇಕಾ, ಏನು ಕಾಲೇಜ್ ಕಲಿತ್ರೇನ, ಏನು ಡಿಗ್ರಿ ಮಾಡಿದ್ರೇನ, ಒಂದು ಮಾತು ಮನ್ಯಾಗ ಹೇಳ್ಬೇಕಂತ ಗೊತ್ತಾಗಂಗಿಲ್ಲ. ಅಪ್ಪ ಅಮ್ಮ ನಿನ್ನ ಎಷ್ಟು ಇಷ್ಟಪಡ್ತಾರೆ, ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತಾರೆ. ನಿನಗೆ ಎಲ್ಲಾರ ಹೋಗು, ನಿನಗೆ ಹೋಗ್ಬೇಕು ಪರ್ಮಿಷನ್ ಇಲ್ಲ ಅಂತ ಅನ್ನಂಗಿಲ್ಲ ನಾನು. ಆದ್ರೆ ಒಂದು ಮಾತು ಇಂತಲ್ಲಿ ಹೊಂಟೇನ್ರಿ ಅಂತ ಒಂದು ಮಾತು ಹೇಳೋಗಿದ್ರೆ ನನಗೂ ಎಷ್ಟು ಖುಷಿ ಆಗ್ತಿತ್ತು. ಆದ್ರೆ ನೀನು ಹೇಳ್ದಾಗ ಹೋಗು ಅಂತದ್ದು ಏನಿತ್ತು, ಎಲ್ಲಿಗೆ ಹೋಗಿದ್ದಿ? ಹಾಂ, ನಾನು ಅಪ್ಪ ಎಷ್ಟು ಗಾಬರಿ ಪಟ್ಟು ಎಲ್ಲ ಕಡೆ ಹುಡುಕಿಡಿದ್ವು ಗೊತ್ತು. ನಾಯಿ ಥರ ಅಲ್ಲದು ಬಂದ ನಾನು ನಿನಗೋಸ್ಕರ. ಅದು ನನ್ನ ತಪ್ಪಾತ್ರಿ, ನಾನು ಹಾಗೆ ಮಾಡಬಾರ್ದಾಗಿತ್ತು. ಅದು ಏನದು? ಹಾಂ, ಅದು ಹೋಗಿದ್ದು ಅಂತ ಹೇಳ್ತಿಲ್ಲ. ಇದನ್ನೆಲ್ಲ ಹೇಳೋಕ್ಕಿಗೆ ಕಾಮನ್ ಸೆನ್ಸ್ ಇರಬೇಕಾಗಿತ್ತು. ಒಂದು ಈಟ್ರೆ ನಿನ್ನ ಕಾಮನ್ ಸೆನ್ಸ್ ಅನ್ನೋದು ಐತಿ. ಇದ್ದಿದ್ರೆ ನೀನು ಯಾಕೆ ಹಿಂಗೆ ಮಾಡ್ತಿದ್ದಿ? ನಿನ್ನ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ನಿ, ಆದ್ರೆ ನೀನು ಈ ಥರ ಮಾಡ್ತೀನಿ ಅಂತ ನಾನು ಯಾವತ್ತು ಅನ್ಕೊಂಡಿರ್ಕಿಲ್ಲ. ಅಷ್ಟು ನಿನಗೆ ಪ್ರೀತಿ ಮಾಡಿ ಅಷ್ಟು ಸಲಿಗೆ ಕೊಟ್ಟೀನಿ. ನಿನಗೆ ಅಷ್ಟೆಲ್ಲ ಕೊಟ್ಟರು ಕೂಡ ಒಂದು ಮಾತು ನನಗೆ ಹೇಳಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಹಾಂ, ಗಂಡನಿಗೂ ಕೂಡ ನಾನು ಒಂದು ಮಾತು ಹೇಳಿ ಹೋಗಬೇಕು. ಇಲ್ಲಿಗೆ ಹೊಂಟೇನಿ, ನನ್ನ ಗಂಡ ಗಾಬರಿ ಪಡ್ತಾನೆ, ನಮ್ಮ ಮಾವ ಗಾಬರಿ ಪಡ್ತಾರೆ ಅಂತ ನಿನಗೆ ಗೊತ್ತಾಗಲಿಲ್ಲ. ಓ, ಈ ನಿನಗೆ ಹೆಂಗೆ ಬೇಕಾ ಹಂಗೆ ಮಾಡಬೇಕು, ನಿನಗೆ ಹೆಂಗೆ ಬೇಕಾ ಹಂಗೆ ನೀನು ಇದನ್ನು ಮಾಡಬೇಕು ಅಂತ ಅನ್ಕೋಬಿಟ್ಟಿಲ್ಲ. ನಾನು ನೀನು ಈ ರೀತಿ ಮಾಡ್ತೀನಿ ಅಂತ ಅನ್ಕೊಂಡಿರ್ಕಿಲ್ಲ ಅಮ್ಮು. ಛೇ, ನನಗೆ ತಲೆಗೆ ಇವತ್ತು ಅಷ್ಟು ಕೆಟ್ಟ ಸಿಟ್ಟು ಬಂದಿತ್ತು ಗೊತ್ತೇನೆ ನಿನ್ನ ಮೇಲೆ. ಸಿಟ್ಟಿನಾಗ ಹೊಡೆದು ಬಿಡ್ಬೇಕನ್ನೋ ಅಷ್ಟು ಸಿಟ್ಟು ಬಂದುಬಿಟ್ಟಿತ್ತು. ಆದ್ರೆ ಕೈ ಮಾಡಬಾರ್ದಂತ ಸುಮ್ಮನೆ ಅದನ್ನು ಅಷ್ಟೇ. ಅಯ್ಯೋ ಹೋಗ್ಲಿ ಬಿಡು ಸಚಿನ, ಏನು ದೊಡ್ಡ ತಪ್ಪು ಮಾಡಿದ ಅಂತ ಇಂಥರ ಪರ ಬೈಯಕತ್ತಿದ್ದೀನಿ ನೀನು. ನಿಮ್ಮವ್ವ ಎಷ್ಟೆಲ್ಲ ತಪ್ಪು ಮಾಡ್ರೆ ನಾನು ಏನೋ ಅಂದಿಲ್ಲ. ನೀನು ಬರೀ ಹೇಳ್ದ ಓದೋದಕ್ಕೆ ಇಷ್ಟಿಲ್ಲ ಅಂತೇನು? ಏನು ಈ ಸೊಸಿಗೆಲ್ಲ ಇಷ್ಟಿಲ್ಲ ಅಂತಾರೇನು? ದೊಡ್ಡದಾಗ್ಬಿಟ್ಟು ನಿಂದನು. ಅಲ್ಲಪ್ಪ, ನೀನೇನು ಹೇಳ್ತಿದ್ದಿ? ಆಕೆ ಮ್ಯಾಲ ಜೀವನ ಇಟ್ಟನು ನಾನು. ಆಕೆಗೆ ಏನಾರ ಆದ್ರೆ ನಾನು ಬದುಕಿರ್ತೇನೇನು? ಆಕೆಗೆ ಅದು ಅರ್ಥ ಇಲ್ಲ. ನನ್ನ ಪ್ರೀತಿ ಆಕೆ ಕಾಣವಾತು, ನಾನು ಬೈಯೋದಂತ ಕಾಣ್ತತೆ ಏನು? ಏನಾರ ಅಂದ್ರೆ ಸಾಕು ಈ ಹೆಣ್ಮಕ್ಳು ಬರೀ ಕಣ್ಣೀರು ಹಾಕೊಂತ ನಿಂತು ಬಿಡ್ತಾರೆ. ಅಮ್ಮೋ, ನೀ ಸುಮ್ಮನೆ ಇರುವ. ಅವನು ಹಂಗೆ ಅವನು ಏನು ಕೇಳ್ತಿದ್ದಿ? ನಡಿ ಒಳಗೆ, ನೀ ನಡಿ. ಇಲ್ಲ ಮಾವ, ಅವ್ರು ಅನ್ನೋದು ಕರೆನೇ ಐತಿ. ನಾನು ಹೇಳಿ ಹೋಗ್ಬೇಕಾಗಿತ್ತು. ಅವ್ರು ನನ್ನ ಎಷ್ಟು ಪ್ರೀತಿ ಮಾಡ್ತಾರಂತ ನನಗೆ ಗೊತ್ತೈತಿ. ಆದರೂ ನಾನು ಅವ್ರಿಗೆ ಹೇಳ್ತೇನೆ ಹೋದ್ನಿ. ಅವ್ರು ಕರೆದಿದ್ದಕ್ಕೆ ನಾನು ಅರ್ಜೆಂಟಲ್ಲಿ ಹಂಗೆ ಹೋಗ್ಬಿಟ್ನಿ ರೀ. ನಾನು ನಿಮ್ಗೆ ಹೇಳಬೇಕಾಗಿತ್ತು, ಹೇಳಿಲ್ಲ. ಅದು ನನ್ನ ತಪ್ಪು, ನನ್ನ ಕ್ಷಮಿಸ್ಬಿಡ್ರಿ. ಸಮಾಧಾನ ಮಾಡ್ಕೊ ಮಗಳ, ನಡಿ ಒಳಗೆ ನಡಿಯವ್ವ. ಅವ ತಾನ ಸಮಾಧಾನ ಅಕ್ಕನೋ, ನಡಿ. ಸಮಾಧಾನ ಆದ್ಮೇಲೆ ಬಂದು ಮಾತಾಡ್ತಾನ. ಈಗ ಬಾ ಒಳಗೆ ಬಾ. ಯಾರು ಮಾತಾಡ್ತಾರೋ? ನಾನು ಮಾತಾಡಂಗಿಲ್ಲ ಅಪ್ಪ ಅವ್ರ ಜೊತೆ. ನನಗೆ ಅವಳ ಮೇಲೆ ಭಾಳ ಸಿಟ್ಟು ಬಂದತಿ. ಈಗ ಹಿಂಗೆ ಮಾಡ್ತಾಳ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಕಿಲ್ಲ. ಅಲ್ಲ, ನಾನು ಅಷ್ಟು ಪ್ರೀತಿ ಮಾಡ್ತೇನೆ. ಒಂದು ಮಾತು ನನಗೆ ಹೇಳ್ಬೇಕಂತ ಅನಿಸ್ಲಿಲ್ಲಲ್ಲ ಆಕೆಗೆ. ಅಷ್ಟು ಬೇಡವಾಗಿಬಿಟ್ಟೆನಲ್ಲ ನಾನು ಬೇಡ ಆಗಿಬಿಟ್ಟೆನ. ನಾನು ಬೇಕಾಗಿದ್ರೆ ಆಕೆ ನನಗೆ ಹೇಳ್ತಿದ್ಲು. ನಾನು ಬೇಡ ಆಗಿಲ್ಲ, ಅದಕ್ಕೆ ನನಗೆ ಯಾಕೆ ಹೇಳ್ತಾಳೆ ಆಕೆಗೆ ನಾನು ಆಕಿನ ಪ್ರೀತಿ ಮಾಡತ್ತನ. ಆಕೆಗೆ ನನ್ನ ಮೇಲೆ ಪ್ರೀತಿ ಅನ್ನೋದು ಇದ್ದ ಇದ್ದಿದ್ರೆ ಆಕೆ ಯಾಕೆ ನನಗೆ ಹೇಳ್ದ ಹೋಗಿದ್ಲು ರೀ. ಯಾಕ್ರಿ ಹಿಂಗೆಲ್ಲ ಅಂತೀರಿ? ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ, ನಾನು ನಿಮ್ಮನ್ನು ಮದುವೆ ಆದ್ನೇನು ನೋಡ್ರಿ. ಸಿಟ್ನಾಗ ಏನಾದರೂ ಅನ್ರಿ, ಆದರೆ ಪ್ರೀತಿ ಇಲ್ಲ ಅದಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ನಾನೇನು ನಿಮ್ಮನ್ನ ಪ್ರೀತಿ ಮಾಡಿದ್ರೆ ಮದುವೆ ಆಗಿಲ್ಲ. ನನಗೂ ನೀವು ಇಷ್ಟ ಐತೆ ನನ್ನ ಮದುವೆ ಆಗಿರೋದು. ನಿಮಗೆಲ್ಲ ಅಂದ್ರೆ ಹೌದ್ರಿ, ನಾನು ತಪ್ಪು ಮಾಡೀನಿ. ನಾನು ನಿಮ್ಗೆ ಹೇಳಿ ಹೋಗಬೇಕಾಗಿತ್ತು. ನಾನು ಹೇಳ್ದೆ ಹೋಗಿದ್ದ ದೊಡ್ಡ ತಪ್ಪಾಗೈತಿ. ನನ್ನನ್ನು ಕ್ಷಮಿಸ್ಬಿಡ್ರಿ. ಅಲ್ಲಲ್ಲ, ಆ ಹುಡುಗಿ ನಡ್ಸೋದ್ರಾಗ ಏನೈತಿ? ಅಯ್ಯೋ, ನಿಂದೊಳ್ಳೆ ದೊಡ್ಡದಾತು ಬಿಡು. ಅಲ್ಲ ಪಾಪ, ಅಷ್ಟು ಪ್ರೀತಿ ಐತಂತೆ ಹಂಗಾರ ರಂಸೋದು ಬಿಟ್ಟು ಅಳ್ಸಾತಿ ಅಲ್ಲಕಿನ. ಆಕೆಗೆ ಬುದ್ಧಿ ಬರ್ಬೇಕಪ್ಪ. ನಾನು ಆಕೆ ಜೊತೆ ಮಾತಾಡಲ್ಲ. ನನಗೆ ಕೇಳ್ದ ಹೋಗಿದ್ದಾಳೆ. ನನ್ನ ಮನಸ್ಸಿಗೆ ಎಷ್ಟು ನೋವಾಗೈತೆ ಅನ್ನೋದು ನನಗೆ ಗೊತ್ತು. ನಾನು ಹೋಗ್ತಾನೆ, ನಾನು ಮನೆಗೆ ಬರಂಗಿಲ್ಲ. ನಾನು ಯಾರು ಹುಡ್ಕಕ್ಕೂ ಬರಬೇಡ್ರಿ. ಈಗ ನಾನು ಹೋಗ್ತಾನೆ ಇವಾಗ. ಅಯ್ಯಮ್ಮಣ, ನಿಂದ್ರು ಸಚಿನ ನೋಡಮ್ಮ, ಅವನ ಸಿಟ್ಟು ಕಡಿಮೆ ಆದ್ಮೇಲೆ ತಾನ ಬಂದ ಮಾತಾಡ್ತಾನ. ಅವನು ಜಾಸ್ತಿ ಹೊತ್ತು ಇಷ್ಟಪಡೋರ ಜೊತೆ ಮಾತಾಡ್ದೆ ಇರಾಕ ಅವ್ನ ಕೈಯಿಂದ ಆಗಂಗಿಲ್ಲ. ಇದು ಈಗಿಂದ ಅಲ್ಲ, ನಾನು ಅವನ ಹುಟ್ಟಿದಾಗಿಂದ ನೋಡ್ಕೊತ ಬಂದಾನ. ಅವ್ರ ಅವ್ವನ ಎಷ್ಟು ಇಷ್ಟಪಡ್ತಾನೋ ಅವ್ರ ಅವ್ವನ ಜೊತೆ ಒಂದು ದಿನ ಮಾತು ಬಿಟ್ಟಿದ್ದು ನಾನು ನೋಡಿಲ್ಲ. ನನ್ನ ಜೊತೆ ಬಿಟ್ಟಿದ್ದು ನೋಡಿಲ್ಲ. ನಿನ್ನ ನಮ್ಕಿನ್ನ ಹೆಚ್ಚು ಪ್ರೀತಿ ಮಾಡ್ತಾನ ನಾವು. ನಿನ್ನ ಜೊತೆ ಮಾತು ಬಿಡ್ತಾನೇನು? ಹಾಂ, ಈ ಕಣ್ಣೀರೆಲ್ಲ ಒರೆಸ್ಕೊಂಡು ಒಳಗೆ ನಡಿ, ಹೋಗಿ ಊಟ ಮಾಡೋದು. ಇಲ್ಲ ಮಾವ, ಅವರು ಊಟ ಮಾಡ್ದೆ, ನಾನು ಹೆಂಗೆ ಊಟ ಮಾಡಲಿ? ನಾನು ಯಾವತ್ತೂ ಅವ್ರ ಕಡೆಯಿಂದ ಅನಿಸ್ಕೋದಿಲ್ಲ. ಅವ್ರನ್ನ ಸಿಟ್ಟು ಮಾಡಂಗಿಲ್ಲ ಅಂತ ಅಂದ್ಕೊಂಡಿದ್ನಿ. ಆದರೆ ನಾನೇ ಅವರು ಸಿಟ್ಟು ಮಾಡ್ಕೋಬೇಕು ಅನ್ನೋ ರೀತಿ ಮಾಡಿಬಿಟ್ನಲ್ಲ. ಒಂದು ಮಾತು ನಾನು ಅವ್ರಿಗೆ ಹೇಳಿ ಹೋಗಬೇಕಾಗಿತ್ತು. ಅವ್ರು ಹೇಳ್ದೆ ಹೋಗಿರೋದೇ ನನ್ನ ತಪ್ಪು. ಅವ್ರು ಮಾಡೋದು ನಾನು ಮಾಡಿದಕ್ಕೂ ಸರಿ ಇದೆ ಬಿಡಿ ಮಾಮ. ಇರುವಂತ ಬಿಡು, ಅಳಬೇಡ. ನಡಿ ಒಳಗೆ ಊಟ ಮಾಡಿ, ನಡಿ. ಹೊಟ್ಟೆ ಹಸ್ತಿರ್ಬೇಕು. ಯಾವಾಗ ಉಂಡಿಯೋ ಏನೋ? ಇಲ್ಲ ಮಾವ, ನನಗೆ ಊಟ ಬೇಡ, ಏನೂ ಬೇಡ. ಏನು ಹುಡುಗರು ಏನೋ ಇಷ್ಟಕ್ಕೆಲ್ಲ ಜಗಳಾಡ್ತಾವಲ್ಲ. ನಮ್ಮಂಗೆ ದೊಡ್ಡ ಜಗಳಾಡ್ರೆ ಏನು ಮಾಡ್ತಾವ ಏನೋ? ಹುಡುಗರ ಕಾಲಾಗ ಸಾಕಾಗಿಬಿಡ್ತದೆ. ಹೆಂಗೆ ಸಂಭಾಳಿಸ್ತದೆ ಇಂಥ ಹುಡುಗರ್ನ?